ನಮಸ್ಕಾರ ಎಲ್ಲರಿಗೂ. ಈ ಕತ್ತಿನ 7 ತಿಂಗಳ ನಂತರ ಅಂತ ತೊಗೊಳಕತ್ತೀನಿ. ಅಂತಂದ್ರೆ ಪಾರ್ವತಿ ಬರೀ 2 ತಿಂಗಳು ಹೊಟ್ಟಲೆ ಇರ್ತಾಳೆ, ಇನ್ನಾದ್ಮೇಲೆ 8 ತಿಂಗಳು ಹೊಟ್ಟಲೆ ಇರ್ತಾಳೆ. ಆಕೆ ಕುಬ್ಸ ಮಾಡುವಂಥ ತಯಾರಿ ನಡೆದಿರ್ತೈತಿ. ಹೀಗಾಗಿ ಸ್ವಲ್ಪ ಕತ್ತಿ ಓಡ್ಸಾಕತ್ತೀನಿ. 7 ತಿಂಗಳ ಅಥವಾ 6 ತಿಂಗಳ ನಂತರ ಅಂತ ತೊಗೊಳಕತ್ತೀನಿ. 6 ತಿಂಗಳ ನಂತರ ಪೂಜಾ ತುಂಬ ಗರ್ಭಿಣಿ. ಈಗ ಆಕೆಗೆ ಏನೂ ಸಮಸ್ಯೆ ಇರೋಂಗಿಲ್ಲ. ಎಲ್ಲ ಥರ ಅವರು ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊತಿರ್ತಾರೆ. ಈಗ ಆಕೆ ಕುಬ್ಸದ ಕಾರ್ಯ ಇಲ್ಲಿ ನಡೀತಿರ್ತೈತಿ. ಮುಂದೇನಾಕೈತಿ ಅಂತ ಹೇಳಿ ನೀವ ನೋಡ್ರಿ. ಅವ್ವ ನಾ ತಡಾಕೈತಿ, ನಾ ಹೋಗಿ ಬರ್ತೇನೆ ಹಂಗಾರೆ. ಹಾಂ ಅಲ್ಲಪ್ಪ, ಪೂಜಾ ಏನು ಮಾಡಕತ್ತಾಳ? ಆಕಿ ರೂಮ್ನಾಗ ಮಕ್ಕೊಂಡಾಳ್ಬೆ. ಆಕೆ ಯಾಕೋ ಬ್ಯಾಸ್ರಾಗೈತೆ ರೀ, ನಡಾನು ಸಾಯ್ತಂತಂದ್ಲ, ಹಂಗಾಗಿ ಮಕ್ಕೊಂಡ. ಏನಪ್ಪ ನಡನು ಸಾತಂತ? ಇಲ್ಲ, ಸ್ವಲ್ಪ ಅಡ್ಡಾಡಿ ನುಸಾತಂತ, ಅದಕ್ಕೆ ಸ್ವಲ್ಪ ಬ್ರಷ್ ಮಾಡ್ತೇನೆ ಅಂತಂದ್ಲ, ಹಿಂಗಾಗಿ ಮಕ್ಕೊಂಗಾರ ಆರಾಮ್ಸೆ ಅಂತ ಹೇಳಿ ಬಂದೆ. ಹೌದಾ? ಮತ್ತೆ ಏನರಾಗ ಬಿತ್ತಲ್ಲಪ್ಪ, ಡೇಟ್ ಕೊಟ್ಟಾರ 4 ಡೇಟ್. ಹೆಂಗೆ ಬಡಾನ ಕುಬ್ಸದ್ದು ಒಂದು ಮಾಡ್ಬಿಡೋಣ. ಹ್ಞೂವ, ನೀ ಹೆಂಗೆ ಹೇಳ್ತಿ ಹಂಗೆ. ನನಗೇನು ಗ್ರ್ಯಾಂಡಾಗಿ ಮಾಡ್ಬೇಕಂತ ಭಾಳ ಆಸೆ ಐತಪ್ಪ. ಮದುವೆನೂ ನಿಮ್ಮದು ಗ್ರ್ಯಾಂಡಾಗಿ ಆಗಲಿಲ್ಲ, ಮಂದಿ ಮಕ್ಕಳ ಕರೆದು ಆಗಲಿಲ್ಲ. ಈಗ ನನಗೆ ಒಂದು ದೊಡ್ಡ ಹಾಲ್ ಹಿಡಿದು ಊರಾನ್ ಮಂದಿ ಎಲ್ಲ ಕರೆದು ಚಂದಗೆ ಧೂಮಾಗಿ ಮಾಡ್ಬೇಕಂತ ಭಾಳ ಆಸೆ ಐತಪ್ಪ. ನೀನಂತಿಪ್ಪ ಸಿದ್ಧಾರ್ಥ? ಅಯ್ಯೋ, ಅದಕ್ಕೇನಂತತಿ, ನಿನಗೆ ಆಸೆ ಇದ್ರೆ ನೀ ಹೇಳ್ದಂಗಲ್ಲನ ಮಾಮ, ಅತ್ತಿ ಆಸೆ ಅಂತ. ನಿಜವಾಗ್ಲೂ ಗ್ರ್ಯಾಂಡಾಗಿ ಮಾಡೋಣ ಮಾಮ. ಹೌದಣ್ಣ, ನನಗೂ ಅವ್ವ ಹೇಳೋದೊಂದು ಸರಿ ಅನಿಸ್ತೈತಿ. ಗ್ರ್ಯಾಂಡಿಗೆ ಮಾಡೋಣವಾ? ನೀ ತಯಾರಿ ಬಗ್ಗೆ ಏನೂ ಟೆನ್ಷನ್ ತೊಗೊಬೇಡ, ಎಲ್ಲ ಜವಾಬ್ದಾರಿ ನಾನು ತೊಗೊಂಡು ಮುಂದೆ ನಿಂತು ಪ್ರತಿಯೊಂದು ಮಾಡ್ತೀನಪ್ಪ. ನೀವು ಗಂಡ ಹೆಂಡತಿ ರೆಡಿಯಾಗಿ ಬಂದು ಸ್ಟೇಜ್ ಮೇಲೆ ನಿಂತರಷ್ಟೇ ಸಾಕು, ಹೆಚ್ಚಿಂದ ಏನೂ ಬೇಡ. ಹ್ಞೂನಪ್ಪ ಸಿದ್ಧಾರ್ಥ, ರಿಸೆಪ್ಷನರ ಗ್ರ್ಯಾಂಡಾಗಿ ಮಾಡೋಣಂದ್ವಿ, ಅದು ಆಗಲಿಲ್ಲ, ಕಾಲು ಕೂಡಿ ಬರಲಿಲ್ಲ. ನೋಡು, ವಿಚಾರ ಮಾಡು. ಅವ್ವ, ನೀವು ಹೇಳೋಕ್ಕಿಂತ ಮುಂಚೆ ನನಗೂ ಭಾಳ ಆಸೆ ಐತಿ, ನಾನು ಹೆಂಡತಿ ಕುಬ್ಸ ಗ್ರ್ಯಾಂಡಾಗಿ ಮಾಡಬೇಕು, ಮಂದಿ ಎಲ್ಲ ಕರಿಬೇಕು ಅಂಥೇಳಿ. ಆದರೆ ಏನು ಮಾಡೋದು, ಪೂಜಾ ಅಂದು ಹೆಲ್ತ್ ಕಂಡೀಷನ್ನು ನಾವು ಅಂದ್ಕೊಳಂಗಿಲ್ಲ. ಡಾಕ್ಟ್ರ್ ಅಂದರು ಭಾಳ ಸ್ಟ್ರಿಕ್ಟಾಗಿ ಹೇಳ್ಬಿಟ್ಟಾರೆ, ಆಕೆ ಡಿಲಿವರಿ ಆಗೋ ತನಕ ಭಾಳ ಸೂಕ್ಷ್ಮವಾಗಿ ಇಟ್ಟಿರಬೇಕು, ಭಾಳ ನಿಲ್ಲೋಂಗಿಲ್ಲ, ಭಾಳ ಕೊಡೋಂಗಿಲ್ಲ, ಕೆಲಸ ಮಾಡೋಂಗಿಲ್ಲ, ಆಲ್ಮೋಸ್ಟ್ ರೆಸ್ಟ್ನಾಗಿರಬೇಕು ಅಂತಲೇ ಹೇಳಾರ. ಸೊ ನಾವು ಈಗ ಗ್ರ್ಯಾಂಡಾಗಿ ಮಾಡಿ ಆಕೆಗೆ ಓಡಾಡಿಸಿ ಹೈರಾಣ ಮಾಡಿ ಅಲ್ಲಿ ಮಂದಿ ಬಂದಾಗ ಸ್ಟೇಜ್ ಮೇಲೆ ನಿಲ್ಬೇಕಾಕೈತಿ, ಕುಂಡ್ರಬೇಕಾಕೈತಿ, ಕರೆಕ್ಟ್ ಟೈಮಿಗೆ ತಿನ್ನೋಕ್ಕಾಗೋದಿಲ್ಲ, ಫಂಕ್ಷನ್ ಗಡಿಬಿಡಿ ಅಂಥೇಳಿ ಸುಮ್ಮ ಬೇಡವಾ ಹೊಸ ಬರೀ. ನಮಗೇನು ಮುಖ್ಯ, ಮಗು ಪೂಜಾ ಆರೋಗ್ಯವಾಗಿರೋದು ಮುಖ್ಯ. ಗ್ರ್ಯಾಂಡಾಗಿ ಏನು ಮುಂದೆ ಮಾಡ್ಕೋಬೋದು, ನಾಳೆ ಪಾಪು ಆದಮೇಲೆ ನಾಮಕರಣ ಗ್ರ್ಯಾಂಡಾಗಿ ಮಾಡೋಣಂತ, ನಾ ಹಾಲ್ ಒಳಗೆ ಇಟ್ಕೊಂಡು ತೊಟ್ಲ ಹಾಕೋಣಂತ. ಈಗ ಬೇಡವಾ? ನನಗೂ ಆಸೆ ಐತಿ, ಆದ್ರಕ್ಕೆ ಹೆಲ್ತ್ ಕಂಡೀಷನ್ ನಮ್ಗೆ ಸಪೋರ್ಟ್ ಇಲ್ಲ ನೋಡ್ರಿ. ನಾ ಹೇಳೋದು ಅರ್ಥ ಆಕೈತಲ್ಲ ನಿಮ್ಗೆ? ಸರಿಪ್ಪ, ಈ ವಿಚಾರದಾಗ ನಾ ಹೆಚ್ಚು ಮಾತಾಡೋಲ್ಲಪ್ಪ ಸಿದ್ಧಾರ್ಥ. ಯಾಕಂತಂದ್ರೆ ಕುಬ್ಬಸ ಗ್ರ್ಯಾಂಡಾಗಿ ಆಗೋಕ್ಕಿಂತ ನಮಗೆ ಮಗು ಪೂಜಾ ಇಬ್ಬರು ಆರೋಗ್ಯವಾಗಿರೋದೇ ಮುಖ್ಯ. ಅವರು ಆರಾಮಾಗಿದ್ರೆ ಅಷ್ಟೇ ಸಾಕಪ್ಪ, ಹೆಚ್ಚಿನ ನಂತರ ನಮಗೇನು ಬೇಕಾಗೇ ಇಲ್ಲ. ಮುಂದೆ ಗ್ರ್ಯಾಂಡ್ ಅಂಡ್ ಫಂಕ್ಷನ್ ಮಾಡ್ಕೋಬೋದು, ಅವ್ರು ಆರಾಮಾಗಿದ್ರೆ ಸಾಕು. ನೀ ಹೇಳೋದು ಒಂದು ರೀತಿಯಿಂದ ನಿಜಾನ. ಹೌದು ಬಿಡೋಣ, ನೀ ಹೇಳೋದು ಕರೆಕ್ಟ್. ನಾವೀಗ ಗ್ರ್ಯಾಂಡ್ ಅಂತ ಕುಂದಾಡಿ ಸುಮ್ಮ ಏನು ಬೇಡ, ಸಿಂಪಲ್ಲಾಗಿ ಮನೆ ಪೂರ್ತಿಕ ಮಾಡ್ಕೊಂಬಿಡೋಣ ಹಂಗಾರೆ ಅಷ್ಟೇ. ಅಂದ್ರೆ ಡೆಕೋರೇಷನ್ ಮನೆ ಒಳಗೆ ಹೆಂಗೆ ಬೇಕು ಹಂಗೆ ಮಾಡಿಸ್ತೇನೆ. ಹಾಲ್ ಒಳಗೆ ಹೆಂಗೆ ಡೆಕೋರೇಷನ್ ಮಾಡಿಸ್ತಾರಲ್ಲ ಹಂಗೆ ಮನೆ ಒಳಗೆ ಮಾಡಿಸಿದ್ರೆ ಆಯ್ತು. ಎಲ್ಲ ಪ್ಲೇಟ್ ಡೆಕೋರೇಷನ್ ಅದು ಮಾಡ್ತಾರಲ್ಲ ಈಗ, ಅದನ್ನೆಲ್ಲ ಕರ್ಸಿರಾಯ್ತು ಮನ್ಯಾಗ. ನಾವಷ್ಟು ಅವ್ರ ತವ್ರ ಮನೆ ಮಂದಿ ನಾವಷ್ಟು ಶಾಂತಕರಿಗೆ ಅಷ್ಟು ಹೇಳೋನು, ಬಿಟ್ಟರೆ ಶಶಿ ನಿಮ್ಮ ಅತ್ತಿ ಮಾವಗಷ್ಟು ಹೇಳುವ ಅಷ್ಟೆ. ಬೇರೆ ಏನು ಬೇಡ, ಹೆಚ್ಚಿನ ಮಂದಿ ಗಜಾಬ ಬೇಡ, ಆಕೆಗೆ ತ್ರಾಸ ಆಗುವಂಥದ್ದು ಏನು ಮಾಡೋದು ಬೇಡ. ಬೇಕಾದ್ರೆ ಆಕೆಗೆ ಹೆಂಗೆ ಬೇಕು ಹಂಗೆ ಫೋಟೋ ತೆಗೆಸ್ಕೊಲಿ, ಮುಂದೆ ಮೆಮೊರಿಗೆ ಬೇಕಂದ್ರೆ ಪ್ರತಿಯೊಂದು ಮಾಡ್ಕೊಲಿ. ಈಗ ಸದ್ಯಕ್ಕೆ ಮಾತ್ರ ಏನು ಬೇಡ, ಆಕೆ ಆರಾಮ್ಸೆ ಎಲ್ಲ ಮಾಡ್ಕೊಳ್ಳಿ, ಡಿಲಿವರಿ ಆಗಲಿ. ನಾಳೆ ಪಾಪು ಹುಟ್ಟಿದ್ಮೇಲೆ ಗ್ರ್ಯಾಂಡಾಗಿ ನೀವು ಹೆಂಗೆ ಹೇಳ್ತಿರಲ್ಲ, ನಿಮಗೂ ಮೀರಿನ ಒಂದು ಕೈ ಗ್ರ್ಯಾಂಡಾಗಿನೇ ಮಾಡೋಣ ಒಂದು ಫಂಕ್ಷನ್. ಆದರೆ ಈಗ ಮಾತ್ರ ಬೇಡಪ್ಪ. ಹೌದಪ್ಪ ಸಿದ್ಧಾರ್ಥ, ಮೊದಲ ದೇವರು ನಮ್ಮ ಕಡೆ ಹೊಲ್ದಾನ, ಟೈಮ್ ಚಲೋ ಐತಿ ಅಂತ ಅವಳಿಂದ ಪಾರಾಗಿ ಬಂದಾಳ ಪೂಜಾ. ನಾವು ಸುಮ್ಮ ಈ ಟೈಮ್ನಾಗ ರಿಸ್ಕ್ ತಗೋದು ಚಲೋ ಅಲ್ಲ. ನೀ ಹೇಳೋದು ಬರೋಬ್ಬರ. ಒಂದು ಕೆಲಸ ಮಾಡು, ಈ ಬರೋ 4ನೇ ತಾರೀಕು ಭಾಳ ಚಲೋ ಐತಂತ. ಏನಂತೀನಿ? ಹುಷಾರ, 4ನೇ ತಾರೀಕು ಮಾಡಿಬಿಡೋಣ. ಯಾಕಂತಂದ್ರೆ 8ರಾಗ ಬಿದ್ದೈತಿ, ಈಗ 9ರ ನೆಳೆ ಬಿದ್ದಂಗೆ ಹಡಿತಾರವ ಒಬ್ಬೊಬ್ರು. ಮೊದಲು ಹಾಕಿದ ಕಂಡೀಷನ್ ನಿಮ್ಗೆ ಗೊತ್ತೈತೆ, ಅದಕ್ಕೆ 9 ತಿಂಗಳು ಬರ ಅಂತಲೇ ಡೆಲಿವರಿ ಮಾಡಿಸ್ಕೋತಾನೆ ಮೊದಲು ಕ್ಲಿಯರ್ ಕಟ್ ಹೇಳ್ಬಿಟ್ಟಾರ ಅವ್ರು ನಿಮ್ಗೆ ಹಾಸ್ಪಿಟಲ್ದಾಗ. ಅದಕ್ಕೆ ಬಡಾನ ಸಂಕ್ಷಿಪ್ತಗೆ ಅದೇನೋ ಡೆಕೋರೇಷನ್ ಅನಿಸ್ತಿ ಎಲ್ಲ ಸಿದ್ಧಾರ್ಥ ಅವ್ರಿಗೆಲ್ಲ ಹೇಳಿ 4ನೇ ತಾರೀಕು ಎಲ್ಲ ವ್ಯವಸ್ಥೆ ಮಾಡ್ಕೊರಿ, ಕುಬ್ಸ ಮಾಡಿಬಿಡೋಣ. ಅವ್ರ ತವ್ರ ಮನೆಯಾಗೂ ಹೇಳ್ರಿ ಲಘು ಬರ್ರಿ ಅಂಥೇಳಿ. ಬಾಯ್ಕೋಟ ಅಂದ್ರೂ ತಂದಾರ ಅವ್ರು, ನಾವೇನಿಲ್ಲಿ ಊರಾಗೆಲ್ಲ ಹಂಚಿಲ್ಲ.
ಇಲ್ಲೇ ಮನೆ ಪೂರ್ತಕ್ಕೆ ಮಾಡ್ಕೊಂಬಂದಿದ್ರೆ ಆಗಿ ಹೋತು. ಆಕಿ ಪತ್ತೆ ಅಡಿಗೆ ಬಾರೆ ಪಾಪ ಹೋಟೆಲ್ ಇದ್ದ ಹೆಣ್ಮಗಳು ಎಲ್ಲ ತಿನ್ನೋಂಗೂ ಇಲ್ಲಕ್ಕಿ. ಅದಕ್ಕೆ ಉಸಾಬರ್ನ ಬೇಡ, ನಾವು ಅಷ್ಟು ಮಂದಿ ಚಂದಗೆ ಮಾಡೋಣಂತ ಎಲ್ಲ ವ್ಯವಸ್ಥೆ ಮಾಡ್ಕೊಂಬಿಡ್ರಂಗಾರ. ಹ್ಞೂನಪ್ಪ, ಶಾಲೆ ಕೇಳ್ದಂಗೆ ಎಲ್ಲ ವ್ಯವಸ್ಥೆ ಮಾಡ್ಬಿಡಪ್ಪ. ಊಟ ಏನು ಕೇಟ್ರಿಂಗ್ನಾಗ ಹೇಳ್ತೀಯಾ? ಹ್ಞೂನವ, ನಮ್ಮಷ್ಟು ದಿವಸ ನಮ್ಮಷ್ಟಕ್ಕೆ ನೀವು ಮಂದಿ ಮಾಡ್ಕೊತ ನಿಲ್ಬೇಕಾದ್ರು ಮತ್ತು ನೀವೇ ನಿಲ್ಬೇಕಾ? ಸುಮ್ಮ ಹೊಸ ಬರ್ನ ಬೇಡ. ಎಷ್ಟು ನಾ ಒಂದು 10-20 ಜನ ಆಗ್ಬೋದು. 20 ಜನದ ಅಡುಗೆ ಹೇಳ್ಬಿಡ್ತೇನತ್ತ. ಹೋಳಿಗೆ ಊಟ ಹೇಳ್ಬಿಡ್ತೀನಿ. ಎಲ್ಲರೂ ಆರಾಮ್ ಸರಿ ಪದ್ಧತಿ ಸರಿ ಅಡುಗೆ ಮಣ್ಣು. ಪೂಜಾ ಮಾತ್ರ ಹೊರಗಿನ ತಿನ್ನಂಗಿಲ್ಲ. ಅಕ್ಕಿ ಪೂರ್ತಕ್ಕೆ ನೀವು ಪತ್ತೆ ಅಡುಗೆ ಏನೈತಿಲ್ಲ ಅದನ್ನು ನೀವು ಮನ್ಯಾಗ ಮಾಡ್ಕೊರಿ. ಅಕ್ಕಿ ಪೂರ್ತಕ್ಕೆ ಉಳ್ಕಿದವ್ರಿಗೆಲ್ಲ ಹೊರಗೆ ಹೇಳ್ಬಿಡ್ತೀನಿ. ಸರಿ ಅಣ್ಣ, ಅಷ್ಟು ಮಾಡತ್ತು. ಸರಿ ಅವ, ನೀವು ಗಿರ್ಜಕ್ಕರಿಗೆ ಕಾಲ್ ಮಾಡಿ ಹಿಂಗೆ ಅಂತ ಹೇಳ್ಬಿಡ್ರಿ. ಅವ್ರ ಮನೆಯ ಮಂದಿಗೆ 4ನೇ ತಾರೀಕು ಬಂದುಬಿಡಂತ ಅಷ್ಟೇ ಹೇಳ್ಬಿಡ್ರಿ. ಹೆಚ್ಚಿಂದ ಏನು ಬೇಡ ಬೇಡ. ಉಳ್ಕಿದ್ದೆಲ್ಲ ನಾವೇ ಹಾಕಿ ನಾವೇ ಮಾಡೋಣಂತ. ಹ್ಞೂನಪ್ಪ, ಆಯ್ತಪ್ಪ, ಹೇಳ್ತೆ. ಸರಿ ಅವ, ನಾನು ಒಂದಿಟ್ಟು ಆಫೀಸ್ಗೆ ಹೋಗಿ ಬರ್ತೀನಿ. ಹೋಗೇ ಇಲ್ಲ, ಎಲ್ಲ ಸಿದ್ಧಾಂತದ ಮೇಲೆ ಬಿಟ್ಬಿಟ್ಟಿನಿ. ಒಂದು ಅರ್ಧ ತಾಸು ಹೋಗಿ ಬರ್ತೇನಂತ. ಹಾಂ ಸರಿಪ್ಪ, ಹೋಗ್ಬಾ. ಅವ್ವ ನೀನು ಹೊಂಟು ಪೂಜಾ ಕಡೆ ಹೋಗಿ. ಹಾಂ, ಆಕಿನೊಬ್ಬಕಿನೇ ಇರೋದು ಬೇಡ, ನೀನು ಆಕಿ ಕಡೆ ಒಂದು ಇಟ್ಕೊಂಡ್ರೆ ನಾ ಬರೋ ತನಕ. ಹ್ಞೂನಪ್ಪ, ಆಗಲಿ. ಶಶಿಕ ಪೂಜಾಕನ್ ಕುಬ್ಸಂತ ನಾದ್ರ ಮಸ್ತ್ ಡ್ರೆಸ್ ಹಾಕೋತೇನ. ಮನ್ಯಾಗ ಫಂಕ್ಷನ್ ಮಾಡಿದ್ರು ಡೆಕೋರೇಷನ್ ಎಲ್ಲ ಮಾಡಿಸ್ತಾನ ಮಾಮ. ನಾದ್ರ ಮಸ್ತ್ ಡ್ರೆಸ್ ಹಾಕೊಂಡು ಫೋಟೋ ತಕೊಂಡು ಇನ್ಸ್ಟಾ ಒಳಗೆ ವಾಟ್ಸಪ್ ಒಳಗೆ ಸ್ಟೇಟಸ್ ಹಾಕೊಂಡು ಮೆರೀತಿರ್ತೇನೆ ಮಾಮ. ಊರಿಗೆ ಒಂದು ಹತ್ತಿರ ಉಡಾಪ್ರಿಗೆ ಒಂದು ಹತ್ತೈತೆ ಅಂತ. ನಮಗೆಲ್ಲ ಒಂದು ಹತ್ತಿದೆ, ಈಗಿಗೆ ಒಂದು ಹತ್ತೈತಿ. ಇಲ್ಲಿ 7 ತಿಂಗಳ ನಂತರ ಸಿಂಚನ ಮತ್ತು ಕುಮಾರ ಅನ್ಯೂನ್ಯವಾಗಿ ಸಂಸಾರನ ನಡೆಸ್ತಿರ್ತಾರೆ. ಸಿಂಚನಾಗ ಹಳೆ ಯಾವ ನೆನಪು ಇರೋತೂ ಇಲ್ಲ. ಆಕಿ ಕುಮಾರ್ ನನ್ನ ಗಂಡ ಅಂದ್ಕೊಂಡು ಅವನ ಜೊತೆನ ಬಾಳೆ ಮಾಡ್ತಿರ್ತಾಳೆ. ರೀ, ಊಟಕ್ಕೆ ಮನೆಗೆ ಬರ್ರಿ ನೀವು. ನಿಮ್ಗೆ ಇಷ್ಟ ಅಂಥೇಳಿ ಶೇಂಗಾ ಸಾರು ಮಾಡೋದಕ್ಕೆ. ಓ ಹೌದಾ? ಸಿಂಚನ ನೋಡ್ಬೇಕು. ಇವತ್ತು ಸ್ವಲ್ಪ ಕೆಲಸ ಭಾಳ ಐತಿ. ಅವರು ಸಾಹೇಬರು ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗಂತ ಹೇಳ್ಯಾರ. ಊಟಕ್ಕೆ ಬರೋಕ್ಕಾಕಿತ್ತಿಲ್ಲ ನೋಡ್ತೀನಿ. ಒಂದು ಕೆಲಸ ಮಾಡಿಬಿಡು, ರಾತ್ರಿನ ಬರ್ತೀನಿ. ರಾತ್ರಿನ ಊಟ ಮಾಡ್ತೀನಿ ತಗೋ. ಅಯ್ಯೋ, ದಿನ ಬರ್ತಿದ್ರಲ್ರಿ, ಇವತ್ತಿನ ಹೊಸಾದ ಅದೆಲ್ಲ ನಂಗೆ ಗೊತ್ತಿಲ್ಲ. ಮಧ್ಯಾಹ್ನ ಒಂದು 10 ನಿಮಿಷ ಆಗೋತಕ್ಕ ಬಂದು ಊಟ ಮಾಡ್ಕೊಂಡು ಹೋಗ್ರಿ. ಅಲ್ಲ ಸಿಂಚನ, ಹೇಳಂಗೆ ಮಾಡ್ರಿ ನೀವು. ಸರಿ. ಅವಾಗ ಟ್ಯಾಬ್ಲೆಟ್ಸ್ ಕೊಟ್ಟೆ? ಹಾಂ, ಬೆಳಗಿನ ಕೊಟ್ಟೆಪ್ಪ. ಕೊಟ್ಟು ಒಂದು ಸ್ವಲ್ಪ ಗಂಜಿ ಮಾಡಿಕೊಟ್ಟೆ. ಕುಡಿದು ಮಕ್ಕೊಂಡ. ಹೌದಾ? ಸರಿ. ನೀ ಇರೋದಕ್ಕೆ ನಂಗೆ ಭಾಳ ಧೈರ್ಯ ನೋಡಿ ಸಿಂಚನ. ನಿಜವಾಗ್ಲೂ ನೀ ಎಲ್ಲ ಮಾಡ್ಕೊಂಡು ಹೊಂಟಿದ್ದು ನೋಡಿ ನಂಗಂತೂ ಭಾಳ ಖುಷಿ ಆಗ್ಬಿಟ್ಟೈತಿ. ಗಂಡ ಮನೆ ಮಕ್ಕಳು ಅಂದರೆ ಎಲ್ಲ ಮಾಡ್ಬೇಕಲ್ರಿ. ಹೆಣ್ಮಕ್ಳು ಆಗಿ ಹುಟ್ಟಿದ್ಮೇಲೆ ಇದೆಲ್ಲ ಅವ್ರು ಮಾಡ್ಕೊಂಡು ಹೋಗ್ಲೇಬೇಕು. ಅದೇನು ಹೊಸದಾಗಿ ನನಗೆ ಹಾಕತ್ತೀರಿ ನೀವು? ಏನಿಲ್ಲ, ನಿನಗೆ ಹಳೆ ನೆನಪಿಲ್ಲ ಅಂತಂದ್ರೆ ನನ್ನ ಜೊತೆ ಜೀವನ ಮಾಡ್ತೀಯೋ ಇಲ್ಲೋ ದೇವ್ರೆ. ಸಿಂಚನಾಗ ಹಳೆ ನೆನಪು ಯಾವತ್ತೂ ಬರ್ತಪ್ಪ. ಆಕಿ ನನ್ನ ಜೊತೆ ಹಿಂಗೆ ಖುಷಿಯಾಗಿ ಜೀವನ ಮಾಡ್ಕೊಂಡಿದ್ರೆ ಅಷ್ಟು ಸಾಕು. ಹೇಳಿ ಸಿಂಚನ. ಏನು ಯೋಚನೆ ಮಾಡಕತ್ತಿದ್ರಿ? ಏನಿಲ್ಲಪ್ಪ, ಏನಿಲ್ಲ. ಸರಿ 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 ಆಯಿತು. ನೀನು ನಾ ಹೋಗಿ ಬರ್ತೀನಿ, ಕೆಲ್ಸಕ್ಕೆ ಹೋಗಿ ಬರ್ತೀನಿ. ಅವನ ಜೋಪಾನಾಗಿ ನೋಡ್ಕೋ. ಸರಿ ರೀ. ಬರ್ಬೇಕಾದ್ರೆ ಇಲ್ಲೆಲ್ಲೂ ಮಾವಿನಕಾಯಿ ಇಲ್ಲಪ್ಪ. ಮಾರ್ಕೆಟ್ನಾಗ ಒಂದು ಮಾವಿನಕಾಯಿ ಇದ್ರೆ ತೊಗೊಂಬರ್ರಿ, ಚಿತ್ರಾನ್ನ ಮಾಡ್ತೇನೆ. ಹೌದಾ? ಹಾಂ ಸರಿ ತರ್ತೀನಿ ತಗೋ. ಸರಿ ರೀ, ಹುಷಾರಾಗಿ ಹೋಗಿ ಬರ್ರಿ. ಅಯ್ಯೋ ದೇವ್ರಿ, ಅನ್ನದ ಗ್ಯಾಸ್ ಮೇಲೆ ಹಾಲು ಇಟ್ಟಿದ್ದೆ ಮರ್ತು ನಿಂತ ಬಿಡ್ತೀನಿ. ಈ ಕಡೆ ಶಶಿ ತನ್ನ ಮದ್ವೆ ಆಗೋ ಹುಡುಗ ಆದಿತ್ಯ ಅಂದ್ರೆ ಸಿಂಚರನ್ ಅಣ್ಣಗ ಕಾಲ್ ಮಾಡ್ತಾ ಇರ್ತಾಳೆ. ಯಾಕೋ ಮೊದ್ಲಿನಂಗೆ ಆದಿತ್ಯ ಶಶಿ ಜೊತೆ ಇರಂಗಿಲ್ಲ, ಜಾಸ್ತಿ ಮಾತಾಡ್ತಿರಂಗಿಲ್ಲ, ಮೀಟ್ ಮಾಡ್ತಿರಂಗಿಲ್ಲ. ಅದ ಟೆನ್ಷನ್ ಮಾಡ್ಕೊಂಡಿರ್ತಾಳೆ. ಅಲ್ಲ, ಈ ಆದಿತ್ಯಗೆ ಏನಾಗಿದೆ? ಎಷ್ಟು ಫೋನ್ ಮಾಡಿದ್ರು ರಿಸೀವ್ ಮಾಡಂಗಿಲ್ಲ. ಅದೆಷ್ಟರ ಬ್ಯುಸಿ ಇರ್ತಾನ. ಶಶಿಕ, ಏನು ಪ್ರೀತಿ? ಅಯ್ಯೋ ಶಶಿಕ, ಪೂಜಾ ಹಾಕೊಂಡು ಕೊಬ್ಸಂದ್ರಲ್ಲ, ನಾನಂತರೂ ಲೆಂಗ ಹಾಕೊಂಡ್ಬಿಡ್ಬೇಕಂತ ಪ್ಲಾನ್ ಮಾಡೀನಿ. ನೀನು ಹಾಕೋತೀಯ? ನಮ್ಮ ಕಡೆಗೆ ಎಲ್ಲ ಹಾಕೊಂಡಿರೋದಿಲ್ಲ, ಹಾಕೊಂಡೋಗೈತಿ. ಹೊಸ ತೊಗೊಂಬ್ರಣ. ಬರ್ತೀಯ ಮಾರ್ಕೆಟ್ಗೆ? ಹೋಗೋಣ? ಇಲ್ಲ, ನನಗೇನು ಬೇಡ. ನೀ ಹೋಗ್ಬಾ. ನಿಂಗೆ ಯಾವ ಥರ ಇಷ್ಟನೋ ನೀ ಆ ಥರ ತೊಗೊಂಡ್ಬಾ. ಅಯ್ಯೋ ಅಕ್ಕ, ನಮ್ಮ ಮನೆಗೆ ಆ ಥರ ಫಂಕ್ಷನ್ ಇದೆ. ನೀನು ಇಷ್ಟು ಸಿಂಪಲ್ ಹೇಳಕತ್ತಿ. ಬೇಡ, ನೀನು ನಾನು ಹೋಗೋಣ. ಇಬ್ಬರು ಕೂಡ ನಮ್ಗೆ ಯಾವ್ದು ಲೇಟ್ ಆಗ್ತಿದ್ರೆ ಮಸ್ತಾಗಿ ಶಾಪಿಂಗ್ ಮಾಡ್ಕೊಂಡು ಬರೋಣ. ನಡಿ. ಶಶಿಕ, ಈಗ ಯಾಕೋ ಭಾಳ ಒಂಥರ ಇದಂಗದಿ, ಚೆನ್ನಾಗಿ ನಿಂತಿಲ್ಲ. ಯಾಕ ಏನಾಗ? ಯಾರಾದ್ರೂ ಏನಾದ್ರು ಅಂದ್ರ? ಇಲ್ಲವಾ? ಇಲ್ಲ,
ಬಂತಲ್ಲ ಅದಕ್ಕೆ ಕಣ್ಣ ನೀರು ಬಂದು ಅಷ್ಟೆ. ಕಳ್ಳಿ ನನ್ನ ಮುಂದೆ ಸುಳ್ಳು ಹೇಳ್ತೀನಿ. ಸುಳ್ಳು ಹೇಳಕ್ಕೂ ನೆಟ್ಟಗೆ ಬರೋದಿಲ್ಲ ನಿಂಗೆ. ನಿಜ ಹೇಳ ಏನಾಯ್ತು ಅಂತ ಹೇಳು. ಏನಿಲ್ಲ ಏನಿಲ್ಲ ಅಕ್ಕ, ನಿನ್ನ ಬಾಯಿ ಏನಿಲ್ಲ ಅಂತ ಹೇಳಕತ್ತಿದ್ರು ನಿನ್ನ ಕಣ್ಣು ಮಾತ್ರ ನನ್ನ ಮುಂದೆ ಕರೆನ ಹೇಳಕತ್ತ ಏನೋ ಐತಿ ಅಂತ ಹೇಳಿ. ನಿಜ ಹೇಳ ಏನಾಯ್ತಂತೇಳಿ. ಪ್ರೀತಿ ನಿಮ್ಮ ಅತಿಥಿ ಬಾ ನನ್ನ ಜೊತೆ ಮುಂಚೆ ಥರ ಇಲ್ಲ. ಎಂಗೇಜ್ಮೆಂಟ್ ಆಗೈತಿ. ನಮ್ಮ ಮನೆ ಒಳಗೆ ಮದುವೆ ವಿಚಾರ ಏನಂತ ಹೇಳವಲ್ರ. ಸಿದ್ಧಾರ್ಥನ ಮದುವೆ ಆಯ್ತು, ಪೂಜಾನ ಆಕ್ಸಿಡೆಂಟ್ ಆಯಿತು, ಪ್ರೆಗ್ನೆಂಟು, ಕಾಂಪ್ಲಿಕೇಶನ್ ಇದಾಯ್ತು. ಯಾರು ನನ್ನ ಬಗ್ಗೆ ಚಿಂತೆನ ಮಾಡಲಿಲ್ಲ. ನನಗೆ ನಮ್ಮ ಮದುವೆ ಮಾಡಿದ್ರೆ ಅಂತ ಕೇಳಕತ್ತ ಹೋಗಿ. ಇನ್ನು ಆ ಕಡೆ ಆದಿತ್ಯ ನೋಡಿದ್ರೆ ಅವನಿಗೂ ಮದುವೆ ಬಗ್ಗೆ ಯಾವ ಬೆಳವಣಿಗೆನೂ ಇಲ್ಲ. ಎಂಗೇಜ್ಮೆಂಟ್ ಮಾಡ್ಕೊಂಡು ಕೂತ್ಬಿಟ್ಟಾನೆ. ಈಗೀಗಂತರೂ ಫೋನು ಹಚ್ಚಂಗಿಲ್ಲ, ಮಾತಾಡಂಗಿಲ್ಲ, ಮೀಟು ಆಗಂಗಿಲ್ಲ. ಏನೋ ಒಂಥರ ವಿಚಿತ್ರ ಅನಿಸ್ತಪ್ಪ. ನಮ್ಮ ಅತ್ತೆ ಇದಕ್ಕರ ಫಂಕ್ಷನ್ ಐತಿ ಅದೈತಿ ಇದೈತಿ ಮನೆಗೆ ಕರೆದ್ರೆ ಒಂಥರ ಅವನ ಜೊತೆ ಹೆಚ್ಚು ಮಾತಾಡಂಗೇ ಇಲ್ಲ. ತಾನಂತ ತನ್ನ ಕೆಲಸ ಅಂತ ಇದ್ಬಿಡ್ತಾನೆ. ಹೌದಾ? ಯಾವಾಗಿಂದ? ಸಿಂಚನ ಮದುವೆ ಆಗಿ ಸಿಂಚನ ಕಾಣೆ ಆದ ನೋಡು, ಅವಾಗಿಂದ ಹಿಂಗೆ ಮಾಡಕತ್ತಾನೆ. ಸಿಂಚನ ಸಿಗಲಿಲ್ಲ ಅಂತ ಹೇಳಿ ಡಿಪ್ರೆಷನ್ಗೆ ಹೋಗ್ಯಾನೋ, ನಮ್ಮ ತಂಗಿ ಜೀವನ ಹಿಂಗೆ ಆತಂತ ಹೇಳಿ ಅದೇನು ನಂಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಹಂಗೆ ಒಂದು ಜೀವನದ ನೆನಪೇ ಇಲ್ಲ. ನಾ ಅಂತೂ ಮೊದಲೇ ನೆನಪಿಲ್ಲ. ಹಿಂಗಾದ್ರೆ ಹೆಂಗೆ? ಹೌದಾ? ಮೇ ಬಿ ಅವ್ರ ತಂಗಿ ಹಿಂಗೆ ಆತಂತೇಳಿ ಬೇಜಾರನಾಗಿರ್ಬೇಕು. ನೀ ಅದನ್ನ ತಲೆ ಕೆಡಿಸ್ಕೊಬೇಡ. ನೀನೇ ಫೋನ್ ಮಾಡು, ಸ್ವಲ್ಪ ರಿಲ್ಯಾಕ್ಸ್ ಆಗಲಿ ಅವ್ರ ಮೈಂಡನು. ನೀ ಇಷ್ಟ ಆಕಿ ಮದುವೆ ಆಗಿನ ಒಂದು 7 ತಿಂಗಳು ಆಯ್ತು ಹೋತು. ಇನ್ನು ಮಟ್ಟ ಮರೆಯಕತ್ತೇ ಇರಲಿಲ್ಲ ನಾವು. ಏನೇನೋ ನನಗೂ ಏನೂ ಅರ್ಥ ಆಗೋದಿಲ್ಲ. ಮೇ ಬಿ ಅವ್ನು ಯಾರಾದರೂ ಬೇರೆ ಹುಡುಗಿ ಮನೆ ಒಳಗೆ ಹೇಳಿ ಎಂಗೇಜ್ಮೆಂಟ್ ಮಾಡ್ಕೊಂಡಿರಿ. ಇಷ್ಟೆಲ್ಲ ಆದಮೇಲೆ ಬೇಡ ನೋಡು. ಈಗ ಪೂಜಾ ಅಕ್ಕಂದು ಸ್ವಲ್ಪ ಡೆಲಿವರಿ ಆಗಲಿ, ಆಮೇಲೆ ಮದುವೆ ವಿಚಾರ ನನಗೆ ಬರ್ತದೆ. ಬರಲಿಲ್ಲ ಅಂದ್ರೆ ನಾವು ತೆಗಿನೋ. ಅದಕ್ಕೆಲ್ಲ ಇಷ್ಟೆಲ್ಲ ತಲೆ ಕೆಡಿಸ್ಕೊತಾರ. ಬಾ ಆದಿತ್ಯ ಬಾವ, ನಾನು ನಿನ್ನ ಹೋಗಿ ಮೀಟಾಗಿ ಬರೋಣಂತ. ಬೇಡಪ್ಪ ಬೇಡ, ರೆಡಿ ಆಗಕ್ಕ ನೀನು. ನಾ ಎಲ್ಲ ಹೇಳ್ತೇನೆ, ನೀ ರೆಡಿ ಆಗ. ಅಲ್ಲೇ ನೀವು ಈ ಥರ ಎಲ್ಲ ಮನಸ್ಸು ಇಟ್ಕೊಂಡು ಕೂಡಬಾರ್ದಕ್ಕ. ಅಂದ್ಕೊಂಡು ಕೆಲಸ ಪಟ್ಟನ್ ಮಾಡ್ಬಿಡ್ಬೇಕ. ಈಗ ಆದಿತ್ಯ ಬಾವ ಮೀಟ್ ಆಗೋದೇ ನೀನು ಮಾತಾಡೋದೆ ಅಂತ ನಿನ್ನ ಮೈಂಡು ರಿಲ್ಯಾಕ್ಸ್ ಆಕೈತಿ, ನಿನ್ನ ಮನಸ್ಸು ಖುಷಿ ಆಕೈತಿ. ನಡಿ, ಹೆಂಗಿದ್ರು ಮಾರ್ಕೆಟ್ಗೆ ಹೋಗ್ಬೇಕಲ್ಲ. ಫಸ್ಟ್ ಆದಿತ್ಯ ಬಾವ ಮೀಟ್ ಆಗಿ ಎಲ್ಲ ಆದ್ಮೇಲೆ ನಾವು ಮಾರ್ಕೆಟ್ಗೆ ಹೋಗೋಣ. ಅಲ್ಲ ಪ್ರೀತಿ, ಅಲ್ಲನೂ ಅಲ್ಲ ಬೆಲ್ಲನೂ ಅಲ್ಲ. ನಾ ಹೇಳದಷ್ಟು ಮಾಡು, ತನ್ನಗ ರೆಡಿ ಆಗ.